ಸಿದ್ಧನ ನಂಬಿ ಪಡೆದಿರಿ. ನೀವು ಇಂಥ ಒಬ್ಬ ಸಿದ್ಧನನ್ನ ಅಂದ್ರೆ ಸಾಧಕನನ್ನ ನಂಬಿ ಪಡೆದಿರಿ. ಅಕಟ ನಿಮ್ಮಯ ಗುರುವಿನ ಆಗಮ ಯುಕುತಿ ಪಾಷಾಣಕ್ಕೆ ಬಂದುದೇ. ನೋಡ್ರಿ, ಅವರ ಒಂದು ಸಾಧನೆ ಏನೈತಲ್ಲ ಅದು ಕಲ್ಲಂದ್ರೆ ಅತ್ಯಂತ ಕೆಳಮಟ್ಟದ ಒಂದು ವಸ್ತು ಅಂತಂದಂಗ. ಆ ಅರ್ಥದಲ್ಲಿ ಯುಕುತಿ ಪಾಷಾಣಕ್ಕೆ ಬಂದುದೇ. ವಿಕಲ ಸಿದ್ಧನ ನಂಬಿ, ಇಂಥ ಒಬ್ಬ ಸಿದ್ಧನ ಸಾಧಕನನ್ನ ನಂಬಿ ಪಡೆದಿರಿ ಗುಡ್ಡ ಪದವಿಯನ್ನು. ನೀವು ಹಾಗ ಅವನು ಅದ, ನೀವು ಅದ. ಸಕಲ ಕಲ್ಲನು ಕಡಿದು ಗುಡ್ಡ, ಈ ಒಂದು ಪರ್ವತ ಇರ್ತದ ನೋಡ್ರಿ, ಅದ್ರಾಗ ಎಷ್ಟೊಂದು ಇದು ಇರ್ತದ, ಗುಡ್ಡ ಅಥವಾ ಕಲ್ಲು ಇರ್ತದ ಅನ್ನೋದು ಆ ಒಂದು ಯಾವ ರೀತಿ ಅದು ರೂಪುಗೊಂಡದ ಅನ್ನೋದ್ರ ಮೇಲೆ ಅವಲಂಬಿಸಿರ್ತದ. ಆ ಒಂದು ಕಲ್ಲು ಕಡಿದು ಕಲ್ಲಿಗೆ ಜೋಡಿಸಿ ಕಲ್ಲನ್ನು ರೂಪುಗೊಳಿಸಿ ಅದಕ್ಕೆ ಮತ್ತೆ ಕಲ್ಲಿನ ಒಂದು ಶಿಖರವನ್ನ ತಯಾರು ಮಾಡಿದವು. ಅಂದ್ರೆ ಶಿಖರಕ್ಕೆ ಒಂದದ್ರ ಅರ್ಥ ನೀವು ಆ ಕಳಸನ ಅಂತ ಲೆಕ್ಕಿಸ್ಬೇಡ್ರಿ. ಯಾಕಂದ್ರೆ ಯಾವಾಗಲೂ ಈ ಗುಡಿ ಕಟ್ಟದಾಗ ಏನ್ ಮಾಡ್ತಾರತ್ತಂದ್ರ ಸುಮಾರು 5 ಮಾಡೋ ಸಾಧ್ಯತೆ ಐತಿ. 5 ಒಂದು ಮಜಲುಗಳನ್ನ ಅಥವಾ ಹಂತಗಳನ್ನ ಅಲ್ಲಿ ನೇಮಿಸ್ತಾರೆ. ಹಾಗೆ ನಿಲ್ಸಿದ್ರೆ ಅದೇನಾಗ್ತದೆ, ಅದೇ ಒಂದು ರೀತಿಯ ಆ ಪ್ರಾರಂಭ ಆಗುವಷ್ಟೇ ಕಳಸತ್ತಲ್ಲ ಶಿಖರ. ಹಾಗ ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು, ಆ ಕಲ್ಲನ ಶಿಖರ ದೇಗುಲ ಅಂತ ಮಾಡಿ ಅದ ಒಂದು ಗುಡಿ ಅಂತ ಮಾಡಿ ಕಲ್ಲಿಗೆ ಶಿಖರ ದೇಗುಲವೆಂದು ಮಾಡಿಸಿ ಮಕರಿಸುವ ಒಡ್ಡರಲ್ಲದೆ ಸಿದ್ಧರಲ್ಲೆಂದ ಯಾರು ಹಿಂಗೆ ಮಾಡಿಸಿ, ನಾ ಅದನ್ನು ದೊಡ್ಡದು ಮಾಡಿದೆ, ಇದನ್ನು ದೊಡ್ಡದು ಮಾಡಿ, ಅದನ್ನು ಸಾರಿಸಿದ್ನಿ, ಇದನ್ನು ಸಾರಿಸಿನಿ ಅಂತ ಹೇಗಿಸಿ ಯಾರು ಒದ್ದಾಡ್ತಾರಲ್ಲ ಅವರು ಸಿದ್ಧರಲ್ಲ, ಬರೀ ಒಡ್ರು ಹೋಗುತ್ತಾರೋ ಹಂಗೆ ಅವ್ರು ಬರೀ ಗುಡ್ರು ಅದಕ್ಕೆ ಶಿಖರ ದೇಗುಲವೆಂದು ಮಾಡಿಸಿ ಕಲ್ಲಿಗೆ ಕಲ್ಲು ಜೋಡಿಸೋದು, ಆ ಕಲ್ಲಿಗೆ ಪದರ ಜೋಡಿಸೋದು, ಆ ಪದರಕ್ಕೆ ಒಂದು ರೂಪ ಕೊಡೋದು, ರೂಪ ಕೊಟ್ಟು ಮ್ಯಾಲೆ ಒಂದು ಶಿಖರಕ್ಕೆ ಹೊಂದುವಂಗೆ ಪದಗಳನ್ನು ಮಾಡೋದು ಏನೈತೆ ನೋಡ್ರಿ. ಏನು ಒಂದು ರೀತಿ ಭೌತಿಕ ಕೆಲಸ. ಬೇಕಾದದ್ದೇನು ಪಾರಲೌಕಿಕ ಅಥವಾ ಅಭೌತಿಕ ಒಂದು ಕೆಲಸ. ಅದೆಲ್ಲ ಬಿಟ್ಟು ಈ ಕಲ್ಲಿಗೆ ಸಿಕ್ಕೊಂಡು ಕೂತ್ರೆ ಹೆಂಗ ಅಂತ ಪ್ರಭುಗಳಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಸಾಧ್ಯಾದಷ್ಟು ಆ ಕೆಲಸಗಳನ್ನ ಕೆರಳಿಸೋದು. ಅಕಟ ನಿಮ್ಮಯ ಗುರುವಿನ ಆಗಮ ಯುಕುತಿ ಪಾಷಾಣಕ್ಕೆ ಬಂದುದೇ. ವಿಕಳ ಸಿದ್ಧನ ನಂಬಿ ಪಡೆದಿರಿ ಗುಡ್ಡ ಪದವಿಯನು. ಸಕಲ ಕಲ್ಲನು, ಎಲ್ಲ ಕಲ್ಲು ತಂದದ್ದು ಎಲ್ಲನೂ ಇದಕ್ಕೆ ಹೊಂದಿಸಿ ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು. ನೋಡ್ರಿ, ಆ ಕಲ್ಲನ ಶಿಖರ ಅದೇ ದೇಗುಲ ಎಲ್ಲ ಅಂದ್ರ ಹೃದಯ ದೇಗುಲ ಎಲ್ಲಿದ್ದಪ್ಪ ಅಂತಾರ. ವಿಕಳ ಸಿದ್ಧನ ನಂಬಿ ಪಡೆದಿರಿ ಗುಡ್ಡ ಪದವಿಯನು. ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು. ಹೃದಯ ದೇಗುಲ ಅಲ್ಲ, ಶಿಖರ ದೇಗುಲ ತಂದಂಗೆ ಶಿಖರ ದೇಗುಲವೆಂದು ಮಾಡಿಸಿ ಮಕರಿಸುವರ ಅವರು ಒಡ್ಡರಲ್ಲದೆ ಸಿದ್ಧರಲ್ಲ. ಅವರು ಒಡ್ರಷ್ಟೇ, ಅವರು ಸಿದ್ಧರ ಅಲ್ಲ. ಮುಂದಿನ ಹೋದ್ರಿ ಗುರುಗಳ. ಬಿಂದುಗಳೆಲ್ಲರೂ ಆಳ್ದನ ಮಿಕ್ಕು ಜರೆವ ಅಲ್ಲಮ್ಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಕೊಕಾಟೋ ಕವಾವರಿಸಿ ತಕ್ಕೈಸಿ ಕೆಡಬಡಿವೆವೆನು ತಡ ಹೊಕ್ಕು ಮೈ ದುಡುಕಿದರೆ ನಗುತ್ತಲಿ ಸಿಕ್ಕದೆ ಅವಧಿರಿಗೆ ಅಲ್ಲಮ ಪ್ರಭುರಾಯನ್ ಇಂತೆಂದ
ಇಲ್ಲಿ ಆ ಒಂದು ಎಕ್ಕೆ ವಿಂಡುಗಳು ಮೇಲೆ ಮೇಲೆ ಈ ಶಬ್ದ ಬಳಸಕತ್ತೆ ನೋಡಿ ಚಾಮರಸ ಈ ಸಮೂಹ ಅಂದಂಗ ಸಮೂಹ ಶಿಷ್ಯರ ಈ ಸಮೂಹವನ್ನು ಆ ರೀತಿ ಹೇಳ್ತಾ ನೋಡ್ರಿ. ಎಕ್ಕೆ ವಿಂಡುಗಳು ಎಲ್ಲರ ಆದನ ಮಿಕ್ಕು ಜರಿಯುವ ನಲ್ಲಮ್ಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಏನ್ ನಿಮ್ಗೆ ಮುಂದಿನ ಇನ್ನೊಂದು ಎರಡ್ ಮೂರು ಪದ್ಯದ ನಂತರ ಇದನ್ನ ಸ್ಪಷ್ಟತೆ ಕೊಡ್ತೀನಿ. ಎಕ್ಕೆ ವಿಂಡುಗಳೆಲ್ಲರ ಆದನ ಮಿಕ್ಕು ಜರಿಯುವ ಅಲ್ಲಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಈ ಶಬ್ದಗಳೇನು ಬರ್ತಾವ ನೋಡ್ರಿ ಅವು ಮುಂದೆ ಮತ್ತೊಂದು ಸ್ವಲ್ಪ ನೋಡ್ತೇನೆ. ಎಕ್ಕೆ ಬಿಂಡುಗಳೆಲ್ಲರಾದನ ಮಿಕ್ಕು ಜರಿಯುವ ಅದನ್ನೆಲ್ಲ ಬದಿಗಿಟ್ಟು ಅಲ್ಲಮನ ಮಾತಿಗೆ ನಮ್ಮ ಗುರು ಅಲ್ಲಮ ಏನು ಅದು ಇದು ಏನು ವಿಚಾರ ಇಲ್ಲ ಅವ್ರಿಗೆ. ಇವತ್ತು ನಮ್ಮ ಗುರು ಅದು ಈ ಮನುಷ್ಯ ಸಾಮಾನ್ಯ ಮನುಷ್ಯ, ಅದಕ್ಕೆ ಅವ ಹಂಗೆ ಮಾಡಬಾರ್ದು ಅನ್ನೋ ಅವ್ರ ಅಭಿಪ್ರಾಯ. ಎಕ್ಕೆ ವಿಂಡುಗಳೆಲ್ಲರ ಆದನ ಮಿಕ್ಕು ಜರಿಯುವ ಅಲ್ಲಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಟೋಪವಾವರಿಸಿ ತಕ್ಕೈಸಿ ಕೆಡೆ ಬಡಿವೆ ವೆನುತ ತಡ ಹೊಕ್ಕು ಮೈ ದುಡುಕಿದರೆ ನಗುತ್ತಲಿ ಚಿಕ್ಕದವರಿದ್ದೀರಿ ಗಲ್ಲಮ್ಮ ಪ್ರಭು ರಾಯ ನಿಂತೆಂದ ಕೊಟ್ಟದು. ಅಂದ್ರೆ ಅಲ್ಲಿ ಅವ್ರಿಗೆ ಸಿಟ್ಟು ಜಾಸ್ತಿ ಬರ್ತದೆ. ನನ್ನ ಗುರುವನ್ನ ಈ ರೀತಿ ಹೇಳ್ತಾನಂತಂದ್ರೆ ಹೆಂಗ? ಅದಕ್ಕೆ ಆ ಒಂದು ಏನು ಕಲ್ಲು ಕಟೆಯವರು, ಕಲ್ಲು ಜೋಡ್ಸೋರು, ಕಲ್ಲವನ್ನ ಹೊಂದ್ಸೋರು ಅಥವಾ ಕಲ್ಲುಗಳನ್ನ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡುವವರು ಎಲ್ಲ ಕಲ್ಲಿಂದಲೇ ಅದು ಜಗತ್ ಅವ್ರದ್ದು. ಹಿಂಗ ಎಕ್ಕೆ ವಿಂಡುಗಳು ಎಲ್ಲರ ಆದನ ಮಿಕ್ಕು ಜರಿಯುವಲ್ಲಮನ ಮಾತಿಗೆ ನಮ್ಮ ಗುರುವನ್ನ ನಮ್ಮ ಒಡೆಯನನ್ನ ನಾವು ಹಿಂಗ ಒಂದ್ ರೀತಿ ಜರಿಯುವ ಅಂದ್ರೆ ಒಂದ್ ರೀತಿಯ ಒಂದು ಅವಮಾನಿಸುವ ಅಂತ ಅಂದ್ಬೇಕಾದ್ರೆ ತೆಗಳುವ ಅಂತ ಮಿಕ್ಕು ಜರಿಯುವ ಅಲ್ಲಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಟೋಪವಾವರಿಸಿ ಅಸಹ್ಯ ಅಸಹ್ಯ ಪಡುವಂಗ ಏನ್ ಆ ರೀತಿ ಕೊಕ್ಕರಿಸಿ ಕೆಕ್ಕರಿಸಿ ಅನ್ನೋ ಯಾವಾಗಲೇ ಅಂತಿರ್ತಾರೆ ನೋಡ್ರಿ. ಒಂದು ಉಗುಳಿ ನೋಡ್ರಿ ಹಂಗೆ ಕೊಕ್ಕರಿಸಿ ಕೆಕ್ಕರಿಸಿ ಟೋಪವಾವರಿಸಿ ತಕ್ಕೈಸಿ ಎಡೆ ಬಡಿವೆ ವೆನುತ ನೋಡ್ರಿ. ಹಂಗ ಈ ಒಂದು ವ್ಯಕ್ತಿಯನ್ನ ಈ ಒಂದು ಕೋಪದಿಂದ ತುಂಬಿಕೊಂಡಂತ ಈ ಜನ ಏನದ ನೋಡ್ರಿ, ಟೋಪವನ್ನು ಆವರಿಸಿ ಆ ಎಲ್ಲರನ್ನೂ ಸಿಟ್ಟು ತುಂಬ್ಕೊಂಡ್ಬಿಡ್ತಂದ. ಎಲ್ಲರನ್ನೂ ಸಿಟ್ಟು ತುಂಬ್ಕೊಂಡ್ಬಿಟ್ಟು ತಕ್ಕೈಸಿ ಕೆಡೆ ಬಡಿವೆ. ಅದಕ್ಕೆ ಯೋಗ್ಯ ರೀತಿಯಿಂದ ಏನ್ ಮಾಡ್ತೀವ ಅಂತಂದ್ರೆ ಅಲ್ಲಿ ಅವನ್ನ ಕೆಡವೋಣ, ಕೆಡವಿ ಬಡಿಯೋಣ ಅಂತಂದು ಗಟ್ಟಿ ಅಂದ್ರೆ ತಕ್ಕೈಸಿ ಕೆಡೆ ಬಡಿವೆ ನೆನುತ್ತ ಹೊಕ್ಕು ಮೈ ದುಡುಕಿದರೆ ಕೆಡಬೇಕು ಅಂತಂದು ಹೋಗಿ ನುಗ್ಗಿಸ್ಲಾಕ್ ಹೋಗ್ತಾರ, ಸಿಗುದೇ ಇಲ್ಲ. ಏನ್ ಕೆಡೆ ಬಡಿವೆ ನೆನುತ್ತ ಹೊಕ್ಕು ಮೈ ದುಡುಕಿದರೆ ನಗುತ್ತಲಿ ನೋಡ್ರಿ. ಪ್ರಭುಗಳು ಹೊಸನ್ಮುಖಿಯಾಗಿದ್ರು, ನಗ್ತಾ ನಿಂತಿದ್ರತ್ತ ನಂಗೆ. ಹೊಕ್ಕು ಮೈ ದುಡುಕಿದರೆ ನಗುತ್ತಲಿ ಸಿಕ್ಕದವರಿಗೆ ಅಲ್ಲಮ ಪ್ರಭು ರಾಯ ನಿಂತೆಂದ ನೋಡ್ರಿ. ಕೆಳಗೆ ಕೆಡವಿ ತಬ್ಬಿ ಬೀಳಿಸಿ ಅವನ್ನ ನಾವು ದಂಡಿಗೆ ಹಚ್ಚಬೇಕು ಅಂತ ಹೇಳಿದ್ರೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಸಿಗಲೇ ಇಲ್ಲ. ಏನ್ರಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಮ ಪ್ರಭುಗಳು ಸಿಕ್ಕದವರಿಗೆ ಅಲ್ಲಮ ಪ್ರಭು ರಾಯ ನಿಂತೆಂದ. ಅವ್ರು ಎಷ್ಟು ಅಡ್ಡಗಟ್ಟಿರು, ಮ್ಯಾಲ ಬಂದ್ರು, ಏನ್ ಮಾಡಿದ್ರು ಸಿಗಲೇ ಇಲ್ಲ. ಹಿಡಿಯಾಕ ದೂರ ಹತ್ತಲ್ಲ. ಆಯ್ತು ತಗೋಳ್ರಿ ಗುರುಗಳ. ಸಲುಗುತ್ತೈದಿಟವಿನ್ನು ನಿಮಗೆ ಎಕಲನ ಹೆಸರದು ಹುಸಿಯೇ ಅಲ್ಲದೊಡೆ ಉಲಿದು ಗೂರ್ಮಿಸಿ ಕೆರಳಿ ಮೊಗ್ಗರ ವಾಯುದೇ ಬರಿದೆ ಬಲುಹು ನಿಮ್ಮಯ ಗುರು ನಿರೂಪಣೆ ಕಲಹ ಕಾರಣರಾದಿರೆನು ತಲಿ
ಹಳಿದು ಹೀಹಾಳಿಸಿದನಲ್ಲ ಮಲಿಂಗನ್ ಅವರುಗಳ ಹಳಿದು ಹೀಹಾಳಿಸಿದನಲ್ಲ ಮಲಿಂಗನ್ ಅವರುಗಳ. ನೋಡ್ ಅವಾಗ ಈ ಅಲ್ಲಮ್ಮ ಪ್ರತಿಕ್ರಿಯೆ ಏನು ಏನು ನಿಮಗ ಯೋಗ್ಯನ ಅದ, ಅವನು ಗುಡ್ಡ ನೀವು ಗುಡ್ಡರು, ಆ ಒಂದು ಕ್ರಿಯೆಗೆ ನೀವು ಯೋಗ್ಯ ಹಂಗಲ್ಲಿ ನಡ್ಕೋತಾ ಇದ್ದೀರಿ. ಸಲುವುದೈ ವಿಟಮಿನ್ ನಿಮಗೆ ಇದು ನಿಶ್ಚಿತವಾಗಿ ನಿಮ್ಗೆ ಹೊಂತದೆ, ನಿಮ್ಗೆ ಸಲ್ತತೆ ಅಂದಂಗೆ. ನಿಮ್ಮ ವಿಚಾರ ಆಚಾರ ಕ್ರಿಯೆ ಎಲ್ಲ ಏನದಾವ ನೋಡು, ಇವು ನಿಮ್ಮ ಗುರುವಿಗೆ ಏನದಾವ ಅವು ನಿಮಗೂ ಅದಾವ ಅಂದಂಗನಲ್ಲ. ಹಂಗ ಈ ಒಂದು ವ್ಯಕ್ತಿತ್ವಕ್ಕ ನೀವು ಯೋಗ್ಯ ಒಂದು ಅದಿರಿ. ಯಾಕಂದ್ರೆ ಕೆಲಸ ನಡೆದದ್ದನ ಕಲ್ಲಿಂದು ಮಣ್ಣಿಂದು ಅದು ಇದು. ಹಂಗ ಎಕ್ಕಲನ ಹೆಸರದು ನೋಡ್ರಿ, ಈ ಒಂದು ಮಣ್ಣಿನ ಒಂದು ಇದು ಹೆಸರದು ಏನು, ಅವ್ರೇನು ಹೇಳ್ತಾರ ನೋಡ್ರಿ, ಅವು ಕೆಲಸ ಮಾಡೋರು ಅವ್ರ ಕೆಲಸನ ಅದ ಕಲ್ಲ ಮಣ್ಣ ಅದ ಮತ್ತೆಂತ ಅದ್ರ ಬಿಟ್ಟರೆ ಮತ್ತೇನು ಅಲ್ಲಿ ಇರೋದೇ ಇಲ್ಲ. ಸಲುವುದೈ ದಿಟವಿನ್ನು ನಿಮಗೆ ಎಕ್ಕಲನ ಹೆಸರು. ಆ ಕಲ್ಲು ಮಣ್ಣವರನ ನೀವು ಅಥವಾ ಆ ಕಲ್ಲು ಮಣ್ಣನ ನೀವು, ಅದ್ ಬಿಟ್ಟು ಬೇರೆ ಅಲ್ಲ ಅದಂತ. ಸಲುವುದೈ ದಿಟವಿನ್ನು ನಿಮಗೆ ಎಕ್ಕಲನ ಹೆಸರದು ಹುಸಿಯೇ, ಅದು ಅದೇನು ಸುಳ್ಳಂತ ಇದು. ಯಾಕಂದ್ರೆ ನಿಮ್ಮ ಕ್ರಿಯೆನೇ ಹೇಳ್ತಾ ಹೋಗ್ತಂದಂಗೆ. ಸಲುವುದೈ ದಿಟವಿನ್ನು ನಿಮಗೆ ಎಕ್ಕಲನ ಹೆಸರದು ಹುಸಿಯೇ ಅಲ್ಲ ನೋಡಿ. ಅದು ಹುಸಿ ಅಂತ ನೀವು ಅಂತೀರಿ ಅಂದ್ರೆ, ಅದು ಸುಳ್ಳಂತ ನೀವು ಹೇಳುದಾದ್ರೆ, ಅದು ಅಲ್ಲಂತ ನೀವು ಹೇಳುದಾದ್ರೆ, ಉಲಿದು ಗೂರ್ಮಿಸಿ ಕೆರಳಿ ಮೊಗ್ಗರ ವಾಯುವಿದೆ ಬಂದಿದೆ. ಯಾಕಂದ್ರೆ ನೀವೇನ್ ಮಾಡಾಕತ್ತೀರಿ, ನಿಮ್ಮ ಶಬ್ದಗಳು, ನಿಮ್ಮ ಮಾತುಗಳು, ನಿಮ್ಮ ವಿಚಾರ ಎಲ್ಲ ಏನಾಗ್ಯಾವತ್ತಂದ್ರೆ ಹಂದಿ ಹಂಗ ಗುಟುರು ಹಾಕ್ತದ ನೋಡ್ರಿ, ಹಂಗ ಬರಾಕತ್ತಾವತ್ತಂದ್ರೆ ಆ ರೀತಿ ಬರ್ತಾವ. ಏನ್ ಹಂದಿಯ ಒಂದು ಗುಟೂರಿನಂಗ ನಿಮ್ಮ ಈ ಶಬ್ದಗಳು ಬರ್ತಾ ಇದಾವ. ಅದಕ್ಕೆ ನೀವು ಯೋಗ್ಯ ಇದ್ದೀರಿ ಅನ್ನೋ ಕಾರಣದಿಂದಲೇ ನೀವು ಈ ರೀತಿ ಮಾಡ್ತಾ ಇದ್ದೀರಿ. ಸಲುವುದೈ ದಿಟವಿನ್ನು ನಿಮಗೆ ಎಕ್ಕಲನ ಹೆಸರದು ಖುಷಿಯೇ ಅಲ್ಲದೊಡೆ. ಅದು ಸುಳ್ಳು ಅಂತ ನೀವು ಅನಿಸಿದ ಅಂದ್ರೆ ಅದು ಸುಳ್ಳು ಅಂತ. ಆದ್ರೆ ಉಲಿದು ಗೂರ್ಮಿಸಿ ಕೆರಳಿ ಮೊಗ್ಗರ ವಾಯುವಿದೆ ಬಂದಿದೆ. ಗೂರ್ಮಿಸು ಅದು ಮಾತಾಡಿ ಹೆಂಗ್ ಮಾತಾಡುದಂದ್ರೆ, ಗೂರ್ಮಿಸು ಹಂದಿ ಹೆಂಗ ಧ್ವನಿ ತೆಗೆದು ಕೆರಳುದು ಧ್ವನಿ ತೆಗಿರ್ತದ. ಆ ಸುಧಾ ಪ್ರಕಾಶ್ ಅಂತ ಉದ್ದಕ್ಕಿರುವ ಜಯಶ್ರೀಸ್ ನಗರ. ಓ ಅಪ್ಪ ದಿನ ಬಹಳ ಚೆನ್ನಾಗಿರುತ್ತೆ. ಸಲುವುದೈ ದಿಟವಿನ್ನು ನಿಮಗೆ ಕಲನ ಹೆಸರದು ಹುಸಿ ಅಲ್ಲದೋಡು ಉಲಿದು ಘೋರ್ಮಿಸಿ ಕೆರಳಿ ಮೊಗ್ಗರ ವಾಯುವಿದೆ ಬರಿದೆ. ಬರೇ ಈ ರೀತಿ ಒದರಿದ್ರೆ ಏನಾಗ್ತತಿ, ಈ ರೀತಿ ಹಂದಿ ಹಂಗ ಧ್ವನಿ ತೆಗೆದ್ರೆ ಏನಾಗ್ತೈತಿ, ಉಳಿದು ಗೂರ್ಮಿಸಿ ಕೆರಳಿ ಸಿಟ್ಟಿಗೆದ್ದು ಮೊಗ್ಗರ ವಾಯುವಿದೆ ಬರಿದೆ. ಬರೀ ಏನ್ ಈ ರೀತಿ ವ್ಯರ್ಥವಾಗಿ ಹೋದ್ರೆ ಏನ್ ಮಾಡ್ತೀರಿ. ಬಲು ನಿಮ್ಮಯ ಗುರು ನಿರೂಪಣೆ, ನಿಮ್ಮ ಗುರುವಿನ ಒಂದು ರೀತಿ ನೀತಿ ಆಚರಣೆ ಇವೆಲ್ಲ ಏನದಾವಲ್ಲ, ಅಥವಾ ಅವನ್ ನೀವೇನು ಹೇಳಕತ್ತೀರಲ್ಲ, ಹೇಳ್ತಾ ಇದ್ದೀರಲ್ಲ, ಅವೆಲ್ಲ ಏನದಾವಪ್ಪ ಏನದಾವು ಅಂತಂದ್ರೆ ಬಲುಹು ನಿಮ್ಮಯ ಗುರು ನಿರೂಪಣೆ. ಗುರುವಿನ ನಿಮ್ಮ ರೀತಿಯನ್ನೇ ನಿಮ್ಮಂಗನೇ ನಿಮ್ಮ ಗುರುವಿನಂಗನೇ ನೀವು ಅನ್ನುವುದನ್ನು ಹೇಳ್ತಾ ಇದ್ದೀರಿ, ನೀವು ತೋರಿಸ್ತಾ ಇದ್ದೀರಿ, ಅಲ್ಲಿ ಆಚರಿಸ್ತಾ ಇದ್ದೀರಿ. ಗೂರ್ಮಿಸಿ ಕೆರಳಿ ಅಲ್ಲದೊಡೆ ಉಲಿದು ಗೂರ್ಮಿಸಿ ಕೆರಳಿ ಮೊಗ್ಗರ ವಾಯುವಿದೆ ಬದಿದೆ. ಬಲುಹು ನಿಮ್ಮಯ ಗುರು ನಿರೂಪಣೆ, ನಿಮ್ಮ ಗುರು ಎಂತವನಿಗೂ ನೀವೇ ತೋರ್ಸಕತ್ತೀರಿ. ಕಲಹ ಕಾರಣ ರಾಜ ಎನ್ನುತ್ತದೆ. ಅದಕ್ಕೆ ನೀವು ನಿಮ್ಮ ಗುರುವಿನಂಗ ನೀವು ಕೂಡ ಏನು ಅಂತಂದ್ರೆ ಜಗಳಕ್ಕನ ಮೂಲ ಆಗಿಬಿಟ್ರಪ್ಪ. ಇದು ಜಗತ್ತು ಜಗಳ ಆಡೋದಲ್ಲ ಅಲ್ಲ. ಕಲಹ ಕಾರಣ ರಾಜರಿ ಎನ್ನುತ್ತಲೇ ಹರಿದು ಹಾಳಿಸಿದ ನಲ್ಲಮ ಲಿಂಗನವರುಗಳ ನೋಡಿ. ಅದಕ್ಕೆ ಅವರು
ಒಂಥರ ಬೈದು ಅಥವಾ ಒಂದು ರೀತಿ ಅವ್ರನ್ನ ಹೆಂಗಿಸಿ ನಿಂದಿಸಿ ಏನ್ ಕಲಹ ಕಾರಣರಾದ್ರಿ ಎನ್ನುತ್ತದೆ ಕಲಕ್ಕ ಜಗಳಕ್ಕ ಮೂಲ ಆದ್ರಿ ಕಾರಣರಾದ್ರಿ ಅಂತ ಹಳಿದು ಹೀಹಾಳಿಸಿದೆ ಅಲ್ಲಮಲಿಂಗನವರುಗಳ ಅವರುಗಳನ್ನ ಅಲ್ಲಮಲಿಂಗ ಶಬ್ದ ಬಳಸೋಣ ಚಾಮರ್ಸ ಪರಶಿವ ಸ್ವರೂಪಿ ಅಲ್ಲಮ ಏನ್ ಹಾಗ ಕಲಹ ಕಾರಣ ರಾಜರೆನ್ನುತ್ತಲೇ ಹಳಿದು ಹಾಳಿಸಿದ ನಲ್ಲಮ ಲಿಂಗ ನವರುಗಳ ಅಂತ ಅಲ್ಲಮ ಪ್ರಭುಗಳು ಅವ್ರಿಗೆ ಒಂದ್ ರೀತಿ ಹಳಿದ್ರು ಸಿಟ್ಟಿಗೆಬ್ಬಿಸೋದು ಅಥವಾ ಒಂದ್ ರೀತಿ ಮನಸ್ಸಿಗೆ ನೋವು ಆಯ್ತು. ನೋಡು ನೋಡ ಮತ್ತೆ ಮಾಡದೆ ನಾಡ ಮಾತನು ಕಲಿತು ನಮ್ಮೊಡನಾಡುತ್ತಿಹರೆ ದೊಠಾರತನದಲ್ಲಿ ಮರುಳುತ್ತದೆ ಬೇಡ ಹೋಗಿ ಇನ್ನು ಯಮ ಗುರುವನು ಕೋಡಿಗಳೆದರೆ ಕೆಡುವೆ ನೀನೆನುತೆ ಆಡುತ್ತಿದ್ದರು ಬರಿಯ ಬೀರವ ಗುಡ್ಡರಲ್ಲ ಮಗೆ. ನೋಡ್ರಿ ಇಲ್ಲಿ ಅವರು ಮತ್ತಷ್ಟು ಕೆರಳುವಂಗನ ಪ್ರಭುದೇವರು ಮಾತಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅವ್ರಿಗೆ ಮತ್ತಷ್ಟು ಆ ಒಂದು ಕೋಪ ವ್ಯಕ್ತ ಆಗುವಂಗ ಚಾಮರಸ ಇಲ್ಲಿ ಶಬ್ದ ಹೆಂಗ್ ಬಳಸ್ತಾನ ನೋಡು ನೋಡ ಮತ್ತೆ ಮಾಡದೆ ನಾಡ ಮಾತನ್ನು ಕಲಿತು ನಮ್ಮೊಡ ನಾಡುತ್ತಿಹರೆ ದೊಠಾರತನದಲ್ಲಿ ಮರಳುತನದಿಂದೆ ಬೇಡಬೇಡಿ ನೆಮ್ಮ ಗುರುವನು ಜೋಡಿಗಳೆದರೆ ಕೆಡುವೆ ನೀನನ್ನು ತಾಡುತ್ತಿದ್ದರು ಬರಿಯ ಬೀರವ ಗುಡ್ಡರಲ್ಲ ನಮಗೆ ಅಂತ ಈ ಒಂದು ಪದ್ಯ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಏನು ಅಂತಂದ್ರ ಇಲ್ಲಿ ಎಲ್ಲಾ ಟವರ್ಗದ ಒಂದು ಅಕ್ಷರಗಳೇ ಜಾಸ್ತಿ ಬಂದವ ನೋಡ್ರಿ. ಟವರ್ಗದ ಅಕ್ಷರಗಳು ಏನ್ ಆ ಜಾಸ್ತಿ ಬರೋದ್ರ ಉದ್ದೇಶ ಏನು ಅಂತಂದ್ರೆ ಈ ಒಂದು ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಏನ್ ಬರ್ತಾವಲ್ಲ ಇದು ಒಂದು ಬಿಟ್ರೆ ಉಳ್ಕಿವೆಲ್ಲ ಸೌಮ್ಯ ಒಂದು ಧ್ವನಿಯನ್ನು ಹೊರಡಿಸ್ತಾವ. ಅದು ಇದು ಹಂಗಲ್ಲ. ಈ ಟವರ್ಗೆ ಏನದ ನೋಡ್ರಿ ಒಂಥರ ತೀಕ್ಷ್ಣ ಧ್ವನಿಯನ್ನ ಹೊರಡಿಸ್ತದ ಅನ್ನೋದ್ರಿಂದ ಈ ತೀಕ್ಷ್ಣತೆಯನ್ನ ವ್ಯಕ್ತ ಮಾಡುವ ಸಲುವಾಗಿ ಚಾಮರಸ ಈ ಇಡೀ ಪದ್ಯವನ್ನ ಆ ರೀತಿ ಹೆಂಗ ರೂಕ್ಷಾನ ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಈ ಒಂದು ಕಾವ್ಯದಲ್ಲಿ ಗುರುಗಳಿಗೆ ಅದು ಸ್ಪಷ್ಟ ಐತಿ, ಆದ್ರೂ ನಾ ಹೇಳ್ತೇನೆ. ಕಾವ್ಯದಲ್ಲಿ ನವರಸಗಳಂತಿತ್ತ. ನವರಸಗಳಲ್ಲಿ ಬೇರೆ ಬೇರೆ ಒಂದು ರಸಗಳನ್ನ ಪ್ರಧಾನವಾಗಿ ಇಟ್ಟುಕೊಂಡು ನಾವು ರಾಮಾಯಣ ತಗೋಬಹುದು, ಮಹಾಭಾರತ ತಗೋಬಹುದು, ಈ ಬೇರೆ ಕಾವ್ಯಗಳನ್ನ ತಗೋಬಹುದು. ಆದ್ರೆ ಏನ್ ಆಗೈತೆ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಅವಕಾಶ ಜಾಸ್ತಿ ಅದ. ಯಾಕಂದ್ರೆ ಅದ್ರ ವ್ಯಾಪ್ತಿನೇ ಬಹಳ ದೊಡ್ಡದಾವ್ ನೋಡ್ರಿ ಅನ್ನೋದ್ರಿಂದ ಎಲ್ಲಾ ರಸಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವಂತ ಒಂದು ಅವಕಾಶ ಅವ್ರಿಗೆ ಸಿಕ್ಕದ. ಯಾರಿಗೆ? ವಾಲ್ಮೀಕಿ ಮಹರ್ಷಿಗಳಿಗೂ ಮತ್ತು ವೇದವ್ಯಾಸ ಮಹರ್ಷಿಗಳಿಗೆ. ಅದು ಇಲ್ಲಿ ಚಾಮರಸನ ವ್ಯಾಪ್ತಿನೇ ಕಡಿಮೆ. 1111 ಪದ್ಯಗಳಲ್ಲಿ ಇಡೀ ಶಿವಯೋಗಾನುಸಂಧಾನದ ಒಂದು ಕ್ರಮವನ್ನು ಮುಗಿಸಬೇಕಾಗ್ತದೆ. ಆದ್ರೆ ಅಲ್ಲಿ ಆ ಒಂದು ಇನ್ನೊಂದು ಈ ಪ್ರಭುಲಿಂಗ ಲೀಲೆ ಒಂದು ವಿಶಿಷ್ಟತೆ ಏನು ಅಂತಂದ್ರೆ ಅಲ್ಲಿ ಪ್ರಧಾನ ರಸ ಯಾವುದು ಅಂತಂದ್ರೆ ಶಾಂತ ಅನ್ನೋದು ಅದು ನವರಸಗಳಲ್ಲಿ ಇಲ್ಲ ಅಂದ್ರೂ ಕೂಡ ಅದನ್ನೇ ಪ್ರಮುಖವಾಗಿ ಈ ಚಾಮರಸ ಭಾಷೆ ಅನ್ನೋದು. ಹಂಗ ಈ ಒಂದು ಶಾಂತ ರಸವನ್ನ ಇದನ್ನ ಮಾಡುವಾಗ ಈ ಪ್ರಧಾನವಾಗಿ ಶಾಂತ ರಸವನ್ನು ಉಪಯೋಗಿಸ್ತಾ ಅಲ್ಲಲ್ಲಿ ಸಾಧ್ಯ ಇದ್ದಲ್ಲೆಲ್ಲ ಕೆಲವೊಂದು ಕಡೆ ಚಾಮರಸ ಏನ್ ಮಾಡ್ಯಾರಂದ್ರೆ ಉಳಿದ ರಸಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆ ರೀತಿಯಾಗಿ ಈ ಒಂದು ಈ ಕಠಿಣ ಒಂದು ಇದು ಶಬ್ದಗಳ ಒಂದು ಇದು ಏನು ಬರ್ತದೆ ಅಂತಂದ್ರೆ ಆ ಒಂದು ಅವರ ಭಾವನೆಯನ್ನ ಆ ರಸವನ್ನ ಪ್ರತಿಬಿಂಬಿಸೋದು. ನೋಡು ನೋಡ ಮತ್ತೆ ಮಾಡದೆ ನೋಡ್ರಿ ಆ ಅಕ್ಷರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾಡ ಮಾತನ್ನು ಕಲಿತು ನಮ್ಮೊಡ ನಾಡುತ್ತಿಹರೆ ದೊಠಾರತನದಲ್ಲಿ ಮರುಳುತನದಿಂದ ಈ ಟವರ್ಗದ
ಅಕ್ಷರಗಳು ಏನು ಬರ್ತಾವ ನೋಡ್ರಿ, ಅವು ಕರ್ಕಶವಾದಂತ ಒಂದು ಈ ಭಾವವನ್ನ ಅಲ್ಲಿ ಹೊರದೂಡ್ತಾವ ನೋಡ್ರಿ. ಹಂಗ ನೋಡು ನೋಡ ಮತ್ತೆ ಮಾಡದೆ, ನೋಡ ನೋಡ ಮತ್ತೆ ನೀ ಒಪ್ಕೋದಿದ್ ನಾಡ ಮಾತನ್ನು ಕಲಿತು. ಯಾರೇ ಹೇಳಿದ್ ಏನಾರೇ ಮಾತಾಡಿದ್ದನ್ನು ಕಲಿತ ನಮ್ಮ ಒಡನಾಡುತ್ತೀಹರೆ, ನಮ್ಮ ಜೊತೆಗೆ ನೀನು ಈ ರೀತಿ ಮಾತಾಡ್ತಿದ್ರೆ ಹೆಂಗ? ದೊಠಾರತನದಲ್ಲಿ ಹಠಮಾರಿತನದಿಂದ ನೀ ಈ ರೀತಿ ಮಾತಾಡಿದ್ರ ನಿನ್ನ ಹುಚ್ಚನ್ಬೇಕಾಗ್ತತಿ. ಮರಳುತನದಿಂದ ನಿನಗೆ ಒಂಥರ ಹುಚ್ಚ ಹಿಡ್ದತಿ ಅಂತ ಅನ್ಬೇಕಾಗ್ತತಿ ನಂಗೆ. ನೋಡ್ರಿ, ನೋಡು ನೋಡ ಮತ್ತೆ ಮಾಡದೆ, ನಾಡ ಮಾತನು ಕಲಿತು ನಮ್ಮೊಡ ನಾಡುತಿಹರೆ ದೊಠಾರತನದಲ್ಲಿ ಮರಳುತನದಿಂದ. ಬೇಡ ಬೇಡಿನ್ನೆಮ್ಮ ಗುರುವನು ಜೋಡಿ ಕೋಡಿಗಳಿದರೆ ಕೆಡುವೆ ನೀನೇನುತ್ತ ಆಡುತ್ತಿದ್ದರು ಬರಿಯ ಬೀರವ ಗುಡ್ಡರೆಲ್ಲ ಮಗೆ. ನೋಡ್ರಿ, ಆ ನೋಡಿ ನೀವು ಒಪ್ಕೊಂಡಿದ್ರ ನೀ ಯಾರ್ದಾರಿ ಮಾತು ಕೇಳಿ ಏನಾರೇ ಮಾತಾಡಿ ಅಂದ್ರ ನಿನ್ನ ನೀ ಈ ಒಂದು ಹಠಮಾರ್ತನಕ್ಕೆ ಶಿಕ್ಷೆ ನಿಶ್ಚಿತವಾಗಿ ನಾವು ಕೊಟ್ಟೆ ಕೊಡ್ತೀವಿ. ಉತ್ತರಂಗ ಮಾತಾಡಬೇಡ, ನೀನು ಸ್ವಲ್ಪ ಸರಿಯಾಗಿ ಮಾತಾಡು, ಬೇಡ ಬೇಡ ನಮ್ಮ ಗುರುವನ್ನು ನಿಂದಿಸ್ಬೇಡ ಅಂತ ಹೇಳ್ತಾ, ಬೇಡ ಬೇಡಿ ನೆಮ್ಮ ಗುರುವನು ಕೋಡಿಗಳೆದರೆ ದೂಷಿಸಿದರೆ ಕೆಡುವೆ ನೀ ಕೆಟ್ಟ ಹೋಗ್ತಿ ಅನ್ನ ನೀ ಕೇಡನ್ನ ತಲುಪ್ತಿ, ಅಂದ್ರೆ ಮರಣವನ್ನು ತಲುಪ್ತಿ ಅನ್ನೋ ಅರ್ಥದಲ್ಲಿ ಅದು ಕೇಡು. ಏನು ಕೆಡುವೆ? ಬೇಡ ಬೇಡಿ ನೆಮ್ಮ ಗುರುವನು ಜೋಡಿಗಳೆದರೆ ಕೆಡುವೆ ನೀನೇನುತ್ತ ಆಡುತ್ತಿದ್ದರು ಬರಿಯ ಬೀರವ. ನೋಡ್ರಿ, ಅವ್ರು ಹಂಗೆಲ್ಲ ಮಾತಾಡ್ತಿದ್ವಿ. ಹೆಂಗ ಬರಿಯ ಬೀರವ ವ್ಯರ್ಥ ಶೌರ್ಯ ಮಾತುಗಳು ಮಾತಾಡ್ತಾರೆ. ಅವ್ರಿಗದು ದೊಡ್ಡದ, ಅವ್ರಿಗದು ಅವ್ರ ಸಿಟ್ಟ, ಅದರ ಪ್ರತಿಫಲ, ಅದರ ಒಂದು ಪ್ರತಿಬಿಂಬ. ಆದ್ರೆ ಈ ಚಾಮರಸನ ದೃಷ್ಟಿಯಲ್ಲಿ ಅದು ವ್ಯರ್ಥ ಮಾತು ಅನ್ನೋ ಅರ್ಥ. ಕೋಡಿಗಳೆದರೆ ಕೆಡುವೆ ನೀನೆನುತ್ತ ಆಡುತ್ತಿದ್ದರು ಬರಿಯ ಬೀರವ ಗುಡ್ಡರಲ್ಲ ಬಗೆ. ಅಲ್ಲಮ ಪ್ರಭುಗಳಿಗೆ ಈ ರೀತಿ ಅವರು ವ್ಯರ್ಥ ಒಂದು ಶೌರ್ಯವನ್ನು ತೋರಿಸ್ತಾ ಇದ್ರು ಅಂತಂದ. ತಗೊಳ್ರಿ ಗುರುಗಳ. ಗುಡ್ಡಗಳು ನೀ ಬಕಟ ನಮ್ಮಯ, ಕಡ್ಡತನ ಕಿನ್ನಾರೆ ನಿಮ್ಮಯ. ದೊಡ್ಡನನು ಕರೆ ತನ್ನಿ ನೋಡುವೆ ವಾತನಳ ಬಳಬ. ಕೊಟ್ಟರಾಮನ ರೀತಿಯನು ಭವ ದೊಡ್ಡವನೆಯನು ಕಾವೆವು ಎನ್ನುತ್ತಲಿ. ಗುಡ್ಡರೆಲ್ಲರೂ ಕೆರಳುವಂತಿರೆ ನುಡಿದನಲ್ಲಮನು. ಕೆರಳುವಂತಿರೆ ನುಡಿದನಲ್ಲಮನು. ಗುಡ್ಡಗಳು ಅಂತ ಚಾಮರಸನ ಉಪಯೋಗಿಸ್ತಾನ ಅವ. ಅವರು ಆಚಾರವಂತರಲ್ಲ, ಅವರೆಲ್ಲ ತಮ್ಮ ಒಂದು ಸ್ವಭಾವವನ್ನು ಪ್ರಕಟ ಮಾಡ್ತಾರೆ. ಗುಡ್ಡಗಳು ನೀವು ಅಕಟ ನಮ್ಮಯ ಖಡ್ಡತನಕ ಇದೆ, ನಿಮ್ಮಯ ದೊಡ್ಡನನ್ನು ಕರೆತನ್ನಿ. ನೀವು ದೊಡ್ಡ ಅವನು ಅದೇ ಗುಡ್ಡಕ್ಕೂ ಅವನು ಅದೇ ಗುಡ್ಡ, ಅದಕ್ಕೆ ನೀವು ನೀವು ನಮ್ಮ ಒಂದು ಈ ದೋಷವನ್ನು ಕಾಣುತ್ತಿದ್ದೇನು? ನೀವು ಗುಡ್ಡರು, ಅವನು ಗುಡ್ಡ, ನೀ ಗುಡ್ಡಗಳು ನೀವು ಅಕಟ ನಮ್ಮಯ ಖಡ್ಡತನ ಕಾಣುವಿದೆ. ನಿಮ್ಮಯ ದೊಡ್ಡನನು ಇಂಥ ದೊಡ್ಡ ಒಂದು ಗುಡ್ಡ ಏನದ ನೋಡು, ಅವನು ಕರ್ಕೊಂಬರಿ. ಗುಡ್ಡಗಳು ನೀವು ಅಕಟ ನಮ್ಮಯ ಖಡ್ಡತನ ಕಾಣುವಿದೆ, ನಿಮ್ಮಯ ದೊಡ್ಡನನ್ನು ಕರೆತನ್ನಿ ನೋಡುವೆನು ಆತನ ಅಳಬಳವ. ನೋಡಿ, ನಾನು ನಿಮ್ಮ ಇದನ್ನು ನೋಡುವುದಿಲ್ಲ, ಏನ್ ನೋಡದಿದ್ರು ಅವಂದ ನೋಡ್ತೀನಿ ಶಕ್ತಿ. ನಿಮ್ದೇನು ಮಾರಾಯಣ ಹೋಗ್ರತ್ತದ, ನೀವೇನಂತ ದೊಡ್ಡ ಶಕ್ತಿವಂತರಲ್ಲ. ಅದಕ್ಕೆ ನಿಮ್ಮ ಗುರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ಗುರುವನ್ನು ಕರ್ಕೊಂಬರ್ರಿ. ಅವು ಗುರುವಿಗೇನೆ ಹೇಳ್ತೀನಿ, ನಿಮ್ಮ ಗುರುವಿಗೇನೆ ಏನು ಹೇಳುದಿಲ್ಲ, ಆ ಶಕ್ತಿಯನ್ನು ನೋಡ್ತೀನಿ. ಅವಂದು ನೋಡಿ ಅವನ್ ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ನೀವೇನು ಇಲ್ಲಿ ಸರಿ ಅಲ್ಲ ಅಂತ ಹೇಳೋ ಸಲುವಾಗಿ, ಗುಡ್ಡಗಳು ನೀವು ಅಕಟ ನಮ್ಮಯ ಖಡ್ಡತನ ಕಾಣುವಿದೆ, ನಿಮ್ಮಯ ಒಡ್ಡನನು ಕರೆ ತನ್ನಿ ನೋಡುವೆನು ಆತನ ಅಳಬಳವ. ಅವನ ಶಕ್ತಿ ನೋಡ್ತೀನಿ, ನಿಮ್ ಶಕ್ತಿ ನಾವು ನೋಡೋ ಪ್ರಸಂಗ ಇಲ್ಲ.
ಅವನ ಶಕ್ತಿ ನೋಡ್ಬೇಕಾಗಿತ್ತು ನನಗೆ. ಒಡ್ಡರಾಮನ ಶಬ್ದ ನೋಡ್ರಿ, ಒಡ್ಡರಾಮನ ರೀತಿ ಅನುಭವ ದೊಡ್ಡವಣೆಯನು. ಅಲ್ಲಿ ಶಿವಯೋಗದ ಒಂದು ಕ್ರಿಯೆಯಿಂದ ನಾವು ಕಾಣಬೇಕಾದದ್ದೇನು, ನಾವು ಸಾಧಿಸಬೇಕಾದದ್ದೇನು, ನಾವು ಜನನ ಮರಣಗಳಿಂದ ದೂರ ಆಗಬೇಕು. ಶಿವಯೋಗದ ಮೂಲ ಒಂದು ಉದ್ದೇಶವೇ ಅದು. ಭವವನ್ನು ಕಳ್ಕೋಬೇಕು. ಭವ ಅಂದ್ರೆ ಜನನ ಮರಣ, ಜನನ ಮರಣಕ್ಕೆ ಒಳಗಾಗೋದಂದ್ರೆ ಭವಕ್ಕೆ ಒಳಗಾಗೋದನ್ನ. ಹಂಗ ಈ ಒಂದು ಜೀವನದ ನೋಡ್ರಿ, ಈ ಜೀವನದಲ್ಲಿ ನಾವು ಸಾಧಿಸಬೇಕಾದದ್ದು ಏನು ಅಂದ್ರೆ ಮೋಕ್ಷವನ್ನ. ಮೋಕ್ಷ ಅಂದ್ರೆ ಏನು ಅಂತಂದ್ರೆ ಬೇರೆ ಏನಾರೇ ಒಂದಿಷ್ಟು ಹೋಗಿ ಅಟ್ಯಾಕ್ ತಂದು ಕೊಂಡ್ತರು ಅಲ್ಲ. ಅದು ನಾವು ಅಂತರಂಗದಲ್ಲಿ ಸಾಧಿಸುವ ಒಂದು ಸಾಧನೆ, ಶಿವಯೋಗ ಸಾಧನೆ. ಆ ಶಿವಯೋಗ ಸಾಧನೆಯಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ನಮ್ಮನ್ನ ಒಂದು ಇದಕ್ಕೆ ಒದಗಿಸ್ಬೇಕಾಗ್ತದೆ, ಪರೀಕ್ಷೆಗೆ. ಆ ಪರೀಕ್ಷೆಗೆ ಒದಗಿಸಿ ನಾವು ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕಾಗ್ತದೆ. ಗುಡ್ಡಗಳು ನೀವು ಅಕಟ ನಮ್ಮಯ ಕಡ್ಡತನ ಕಾಣುವಿರೆ, ನಮ್ಮಲ್ಲೇ ದೋಷ ಕಾಣ್ತೀರ. ನಿಮ್ಮಯ ದೊಡ್ಡನನ್ನು ಕರೆತಂದು ನೋಡುವೆ, ಆತನ ಅಳಬಳವ. ನನ್ನ ಮೇಲೆ ನೀವು ಕಾಣ್ತೀರ ಮಹಾರಾಜ. ನೀವು ನಿಮ್ಮ ಗುರುವನ್ನ ಕರ್ಕೊಂಬರ್ರಿ, ನಾ ಅವನ್ನ ನೋಡ್ತೀನಿ, ಅವನ ಜೋಡಿನ ನಾ ಏನ್ ಮಾಡ್ತೀನಿ ಅಂತ. ಗುಡ್ಡಗಳು ನೀವು ಕಟ ನಮ್ಮಯ ಖಡ್ಡತನ ಕಾಣುವಿರೆ, ನಿಮ್ಮಯ ದೊಡ್ಡನನ್ನು ಕರೆತನ್ನಿ ನೋಡುವೆ, ಆತನ ಅಳಬಳವ. ನಿಮ್ಮ ಶಕ್ತಿ ಅಲ್ಲ, ಅವನ ಶಕ್ತಿ ನಾ ನೋಡ್ತೀನಿ. ಅವನ ಶಕ್ತಿ ನೋಡಿ ಮುಂದೆ ಹೊರೀತೀನಿ. ನಾ ಬಂದದ್ದ ಅದಕ್ಕನು ಅರ್ಥದಲ್ಲಿ ಪಲ್ಲವ ಪ್ರಭುಗಳು ಮಾತಾಡ್ತಾ ಇದ್ದಾರೆ ನೋಡ್ರಿ. ಶಬ್ದ ನೋಡ್ರಿ, ಒಡ್ಡರಾಮನ ರೀತಿಯನು ದೊಡ್ಡ ಮಣಿಯನು ಕಾವ್ಯವೆನು ತಲೆ. ನೋಡ್ರಿ ಅವನು ಈ ಒಂದು ದಾರಿ ಹೆಂಗೈತಂದ್ರೆ, ಈ ನಿಮ್ಮ ಗುರುವಿನ ದಾರಿ ಹೆಂಗೈತಂದ್ರೆ ಭವದೊಡ್ಡವಣೆಯನು ಅಂದ್ರೆ ಭವದ ಸಿದ್ಧತೆಯನ್ನೇ ಕಾಣುವ ಒಂದು ವಿಚಾರ ತಂದೆ. ಈ ಜಗತ್ತಿನಲ್ಲಿ ನಾವು ಏನು ಮಾಡಿದ್ರು ಕೂಡ ಅದು ಎದಕ್ಕಾಗಬೇಕಂದ್ರೆ ಈ ಒಂದು ಕರ್ಮ ಫಲವನ್ನು ಇಡಿಯಾಗಿ ದಾಟಿಸಿ ಹೋಗ್ಬೇಕು. ಬಸವಣ್ಣವರು ಹೇಳ್ಯಾರ ನೋಡ್ರಿ, ಏನದು, ಈ ಮಹಾದೇವ ಶೆಟ್ರು ಧರಣಿಯ ಮೇಲೆ ಒಂದು ಅಂಗಡಿ ಇಟ್ಕೊಂಡು ಕೂತಾರ. ಆ ಅಂಗಡಿ ಒಳಗ ಏನೈತಿ, ಮಹಾದೇವ ಶೆಟ್ರು ಏನ್ ಸರ್ಕ ಐತಿ. ನಾ ಒಂದ್ಸಲ ಈಗಾಗಲೇ ನಿಮ್ಗೆ ಹೇಳೀನಿ, ಮಹಾದೇವ ಶೆಟ್ರು ವ್ಯವಹಾರ ಯಾವುದು, ಸರ್ಕ ಯಾವುದು ಅಂತಂದ್ರ ಕರ್ಮ ಫಲವನ್ನು ಕೊಡೋದು. ಈ ಕರ್ಮ ಫಲವನ್ನ ಕೊಟ್ಟು ಅದನ್ನ ಈ ಹೊರಗಿನ ಒಂದು ಭವದ ಇದೇನು ಬರ್ತದ ನೋಡ್ರಿ, ಪುಣ್ಯ ಮತ್ತು ಪಾಪ ಎರಡನ್ನೂ ದೂರ ಸರಿಸಿ ನಾವು ಆ ಶೆಟ್ಟರ ಒಂದು ಕಾಣಿಕೆಯನ್ನು ಮುಗಿಸ್ಬೇಕಾಗ್ಯದ. ಅವ್ ಶೆಟ್ರಿ ಅಂತವ್ರು ಅದಾರಂದ್ರ ಅವರು ಕಾಣಿಯ ಸೋಲವರು ಅಲ್ಲ, ಅರ್ಧ ಗಾಣಿ ಗೆಲ್ಲವರು ಅಲ್ಲ. ನಿಮ್ದು ಎಷ್ಟು ಹತ್ತೆಟ್ಟು ತಗೊಳ್ಬೇಕು, ಅಲ್ಲಂದ್ರೆ ಬಿಡಂಗಿಲ್ಲ, ಬ್ಯಾಡ ಅಂದ್ರೆ ಕೊಡಂಗಿಲ್ಲ. ಅಂತ ಒಂದು ಈ ವ್ಯವಹಾರ ಶೆಟ್ಟರು ಅನ್ನೋದ್ರಿಂದ ಗುಡ್ಡಗಳು ನೀವು ಅಕಟ ನಮ್ಮಯ ಖಡ್ಡತನ ಕಾಣುವಿರೆ, ನಿಮ್ಮಯ ದೊಡ್ಡನನ್ನು ಕರೆ ತನ್ನಿ ನೋಡುವೆ, ಆತನ ಅಳವಳವ. ಒಡ್ಡರಾಮನ ರೀತಿಯನು ದೊಡ್ಡ ಹೊಣೆಯನು, ಭವದ ಸಿದ್ಧತೆಯನ್ನು ನಿಮ್ಮ ಗುರು ಏನ್ ಮಾಡ್ತಾ ಅದನ್ನಲ್ಲ ಅದನ್ನ ನೋಡವನೇ ಕಾವ್ಯವೆನುತ್ತಲೇ. ಆ ನಿಮ್ಮ ಏನ್ ತಯಾರಿ ಮಾಡಕತ್ತಲ್ಲ ನಿಮ್ಮ ಗುರು, ಅದನ್ನು ನಾನು ನೋಡೋದನೆ ಕಾವ್ಯವೆನುತ್ತಲೇ. ಗುಡ್ಡರೆಲ್ಲರೂ ಕೆರಳುವಂತಿದೆ, ಅವರೆಲ್ಲರೂ ಭಯಂಕರ ಸಿಟ್ಟಿಗೇಳುವಂಗ ನುಡಿದನಲ್ಲ ಮನು. ಅಲ್ಲ ಮಕ್ಕಳು ನುಡಿತಾರ ಅಂತ ಹೇಳ್ತಾರೆ. ತಗೊಳ್ರಿ. ಕೆಡಹಿಕೊಳ್ಳಿನ್ನೀತನಾರ್ದನ ಜಡಿದು ನುಡಿದು ಕಲಿಸಿ ಹೋಗನೆ, ಹಿಡಿದು ಕೋ ಎನ್ನುತ್ತ ಗುಡ್ಡಗಳು ಎಕ್ಕೆವಿಂಡುಗಳು ಬಿಡದೆ ತೆಕ್ಕೆಜಳು ಅಲ್ಲಮನ ಬಯಲೊಡಲ ಬಂಧಿಸಲೆಂದು ಬಿಗಿಯಲು.
ಅಲ್ಲಮನ ಬಯಲೊಡಲ ಬಂಧಿಸಲೆಂದು ಬಿಗಿಯಲು ಹಿಡಿ ಇಲ್ಲದೊಡೆ ಅವರು ಬೆರಗಾಗಿರ್ದರದ ಕಂಡು ಬೆರಗಾಗಿದ್ದರು ಅದ ಕಂಡು. ನೋಡ್ರಿ ಇಲ್ಲಿ ಚಾಮರಸ ಅಲ್ಲಮ ಪ್ರಭುಗಳನ್ನು ಯಾವ ರೀತಿಯಾಗಿ ನಮ್ಮ ಮುಂದೆ ನಿರೂಪಿಸ್ತಾ ಇದ್ದಾನ ಅನ್ನೋದನ್ನ ಇಲ್ಲಿ ಶಬ್ದ ಬರ್ತದ ನೋಡಿ. ಬಯಲೊಡಲ ಅಲ್ಲಮ ಪ್ರಭುಗಳು ನಮ್ಮಂಗ ಈ ಸ್ಥೂಲ ಶರೀರದವರು ಅಲ್ಲ ಅಂತ ಹೇಳಬೇಕಾಗ್ಯದ. ಏನ್ ನಿಮಗೆ ಒಂದು ಈ ಚನ್ನಬಸವಣ್ಣವರ ಒಂದು ವಚನವನ್ನು ಓದ್ತೀನಿ, ಓದಿದ ನಂತರ ಇದನ್ನ ಅರ್ಥ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಆಯತವಿಲ್ಲದ ಅನುಭವ, ಸ್ವಾಯತವಿಲ್ಲದ ಸಮಾಧಾನ, ಸನ್ನಿಹಿತವಲ್ಲದ ಸಂಬಂಧವ ಏನೆನಬಹುದಯ್ಯ. ಘನಮನವ ಭೇದಿಸಿ ಆದಿಯು ಅನಾದಿಯನ್ನೊಳಕೊಂಡು ಆಧಾರವಿಲ್ಲದ ನಿಲವು ಸಾಧ್ಯವಾಯಿತು ನೋಡ. ಆಧಾರವಿಲ್ಲದ ನಿಲವು ಸಾಧ್ಯವಾಯಿತು ನೋಡ. ಕೂಡಲ ಚೆನ್ನ ಸಂಗಮ ದೇವರ ಶರಣ ಪ್ರಭುದೇವರು ಅಜಾತರೆಂಬ ಭೇದವನ್ನು ಇಂದು ತಿಳಿಯಿತು. ಇದು ಚನ್ನ ಬಸವಣ್ಣನವರ ಪ್ರಭುದೇವರ ಬಗೆಗಿನ ದೃಷ್ಟಿ. ಏನ್ ಅಂದ್ರೆ ಅವ್ರಿಗೆ ಆಯತ ಇಲ್ಲ, ಆಯತ ಲಿಂಗವನ್ನು ಆಯತ ಮಾಡ್ಕೋಬೇಕಾಗಿಲ್ಲ, ಸ್ವಾಯತ್ತ ಮಾಡ್ಕೋಬೇಕಾಗಿಲ್ಲ. ಯಾಕ ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಸ್ಥೂಲ ದೇಹಿಗಳಿಗೆ ಲಿಂಗವನ್ನು ಆಯತ ಮಾಡ್ಕೋಬೇಕು, ಸ್ವಾಯತ್ತ ಮಾಡ್ಕೋಬೇಕು, ಆ ನಂತರ ಸಮಾಧಾನವನ್ನು ತಗೋಬೇಕು. ಅಲ್ಲಿ ಸನ್ನಿಹಿತವಲ್ಲದ ಒಂದು ಸಂಬಂಧ ಅದು ಬರ್ತದ. ಅದನ್ನ ಏನು ಹೇಳೋದೈತಿ? ಅದಕ್ಕೆ ನೀವು ಈ ಒಂದು ಈ ಭಾವ ಐತಿ ನೋಡ್ರಿ, ಅದು ಅಲ್ಲಮ ಪ್ರಭುವಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ಚನ್ನಮಠನವರು ಈ ವಚನ ಹೇಳ್ತಾವ ನೋಡ್ರಿ. ಇನ್ನೊಂದು ಸಲ ಓದ್ತೀನಿ, ಸಾವಕಾಶ ಓದ್ತೀನಿ ನೋಡ್ರಿ. ಆಯತವಿಲ್ಲದ ಅನುಭವ, ಸ್ವಾಯತವಿಲ್ಲದ ಸಮಾಧಾನ, ಸನ್ನಿಹಿತವಿಲ್ಲದ ಸಂಬಂಧವ ಏನೆನಬಹುದಯ್ಯ. ಘನ ಮನವ ಭೇದಿಸಿ ಆದಿಯು ಅನಾದಿಯನ್ನೊಳಕೊಂಡು ಆಧಾರವಿಲ್ಲದ ನಿಲವು ಸಾಧ್ಯವಾಯಿತು ನೋಡ. ಕೂಡಲ ಚೆನ್ನ ಸಂಗಮ ದೇವರ ಶರಣ ಪ್ರಭುದೇವರು ಅಜಾತರೆಂಬ ಭೇದವೆನಗಿಂದು ತಿಳಿಯಿತು ಅಂತ ಚನ್ನಬಸವಣ್ಣವರು ಪ್ರಭುದೇವರ ಒಂದು ಇದನ್ನ ಹೇಳ್ತಾರೆ ನೋಡ್ರಿ. ಈ ಒಂದು ಇದು ಏನು ಅಂತಾರೆ, ಪ್ರಭುದೇವರ ಸ್ಥಿತಿ ಹೇಗಿತ್ತು, ಅವರು ನಮ್ಮಂಗ ಸ್ಥೂಲ ಶರೀರಗಳ ಅಲ್ಲ ಅನ್ನೋದನ್ನ ಚಾಮರ್ಸಿಗೆ ಹೇಳಬೇಕಾಗ್ಯದ. ಅದಕ್ಕನೆ ನೋಡ್ರಿ ಏನು, ಕೆಡಹಿಕೊಳ್ಳಿ ನೀತನಾದನ ಒಡೆಯನನ್ನು ಜಡಿದು ನುಡಿದು ಕಲಿಸಿ ಹೋಹನೆ, ಹಿಡಿದು ಕೋಕೋ ಎನಿತ ಗುಡ್ಡಗಳೆಕ್ಕೆ ಬಿಂದುಗಳು ಬಿಡದೆ ತೆಕ್ಕಿಯೋಳಲ್ಲಮ್ಮನ ಬಯಲೊಡಲ ಬಂಧಿಸಲೆಂದು. ಬಯಲದೇಹಿ ಅಂದ್ರೆ ಈಗ ಅಲ್ಲಮ ಪ್ರಭುಗಳು ಕಾರಣ ಸ್ವರೂಪದಲ್ಲಿದ್ದು ಕೂಡ ಅವ್ರು ಈಗ ಸೂಕ್ಷ್ಮ ಶರೀರಗಳಾಗಿ ಇಲ್ಲಿ ಬಂದಾರ ಅಂದಂಗದ ಅರ್ಥ. ಬಿಡದೆ ತೆಕ್ಕಿಯೋಳಲ್ಲಮ್ಮನ ಬಯಲೊಡಲ ಬಂಧಿಸಲೆಂದು ಬಿಗಿಯಲು ಹಿಡಿಗಿಲ್ಲದೊಡವಳು ಬೆರಗಾಗಿದ್ದರದ ಕಂಡು. ಅವ್ರು ಏನ್ ಮಾಡಿರು, ಅಲ್ಲಮ ಪ್ರಭುಗಳಿಗೆ ಏನು ಪರಿಣಾಮ ಆಗ್ತಾ ಇಲ್ಲ. ಕಾರಣ ಏನು? ನೀವು ಕಲ್ಲು ಒಗದ್ರೆ ಬಡಿಬೇಕಾದ್ರೆ ಸ್ಥೂಲ ಶರೀರ ಬೇಕು, ಸೂಕ್ಷ್ಮ ಶರೀರಕ್ಕೆ ಒಳಗಿಲಕ್ ಬರೋದಿಲ್ಲ. ಏನ್ ಹಾಗ ಈ ಪ್ರಭುದೇವರು ಆ ರೂಪದಾಗ ನಿಂತಾಗ ಅವರು ಆಶ್ಚರ್ಯಕ್ಕೆ ಕಾರಣ ಆಗ್ತಾರೆ ನೋಡ್ರಿ. ಇಲ್ಲಿ ಈ ಒಂದು ಘಟನೆ ಏನದ ನೋಡ್ರಿ, ನನಗನ್ಸೋ ಮಟ್ಟಿಗೆ ಏನು ಚಾಮರಸನ ದೃಷ್ಟಿಯಲ್ಲಿ ಚನ್ನಬಸವಣ್ಣನವರು ಈ ವಚನದ ಹಿನ್ನೆಲೆ ಇತ್ತು, ಅದನ್ನು ತಗೊಂಡೇ ಅವ ಈ ರೀತಿ ಈ ಒಂದು ಈ ಗತಿಯನ್ನ ಅವ ರೂಪಿಸಾನ ನನಗನಿಸ್ತದ. ಕೆಡಹಿಕೊಳ್ಳಿ ಏನು ನೆಲಕ್ಕೆ ಉರುಳಿಸ್ರಿ, ಅವನು ನೆಲಕ್ಕೆ ಉರುಳಿಸ್ರಿ. ಕೆಡಹಿಕೊಳ್ಳಿ ನೀತನಾದನ ನಮ್ಮ ಒಂದು ಒಡೆಯನನ್ನ, ನಮ್ಮ ದೇವರನ್ನ ಜಡಿದು ಏನ್ರಿ ಗದರಿಸಿ ನುಡಿದು ಕುಲಿಸಿ ಹೋಹನೆ,
ನಮ್ಮ ಒಡೆಯನನ್ನ ಗದರಿಸಿ ಅವನನ್ನು ಕೈ ಮೀರಿ ಹೋಗ್ತಾನ ಅಂತಂದ್ರ ಹಿಡಿದುಕೋ ಅನ್ನುತ್ತ ಹಿಡಿದುಕೋಕೋ ಎನ್ನುತ್ತ ಗುಡ್ಡಗಳೆಕ್ಕೆ ವಿಂಡುಗಳು. ಈ ಶಬ್ದ ಮೇಲೆ ಮೇಲೆ ಬಳಸ್ತಾನೆ ಚಾಮರ್ಸ. ಗುಡ್ಡಗಳೆಕ್ಕೆ ವಿಂಡುಗಳು ಬಿಡದೆ ತೆಕ್ಕಿಯೋಡಲ್ಲಮನ ಬಯಲೊಡಲ ಬಂಧಿಸಲೆಂದು. ಸೂಕ್ಷ್ಮ ಶರೀ ರೂಪದಲ್ಲಿ ಬಂದಂತ ಅಲ್ಲಮ ಪ್ರಭುಗಳನ್ನ ಬಂಧಿಸ್ಲಿಕ್ಕೆ ಅಲ್ಲ, ಬಿಡದೆ ತೆಕ್ಕಿಯೋಳಲ್ಲಮನ ಬಯಲೊಡಲ ಬಂಧಿಸಲೆಂದು ಬಿಗಿಯಲು ಹಿಡಿ ಗೆಲ್ಲದೊಡವರು ಮೆರುಗಾಗಿದ್ದರದ ಕಂಡು ಅಂತ ಬಂತು. ಅದಕ್ಕೆ ಅವ್ರಿಗೆ ಏನಾಗಿತ್ತು ಅಂತಂದ್ರ, ಅವ್ರಿಗೆ ಹಿಡ್ಲಕ್ ಹೋದ್ರೆ ಒಟ್ಟು ಸಿಗ್ತಾನ ಇಲ್ಲ, ಏನು ಬೇಕಾದ್ ಮಾಡಿದ್ರು ಕೂಡ ಸಿಗ್ತಾನ ಇಲ್ಲ, ಇದೇನು ಬಂತಪ್ಪ ಅಂತಂದ್ರ ಅವರು. ಅದಕ್ಕೆ ಅವ್ರಿಗೆ ಒಂದು ರೀತಿ ಬೆರಗು, ಆಶ್ಚರ್ಯ ಅನಿಸ್ತ ಅವ್ರಿಗೆ. ಈಗ ಈ ಒಂದು ಪ್ರಸಂಗವನ್ನ ಚಾಮರ್ಸ ಬಹಳ ಪರಿಣಾಮಕಾರಿಯಾಗಿ ನಿರೂಪಿಸ್ಲಿಕ್ಕೆ ಈ ಒಂದು ಚನ್ನಬಸವಣ್ಣವರ ವಚನ ಹಿನ್ನೆಲೆಯನ್ನು ತಗೊಂಡಾನ ನನಗೆ ಅನಿಸ್ತದೆ. ಆಯ್ತು, ತಗೊಳ್ರಿ ಗುರುಗಳ. ನೆರವಿತಾನಾಗಿಹನು ತತ್ತಡೆ ಹೊರಗೆ ಬಂದಿಹ ದೂರ ಹೋಗಿಹ ತೆರಳ ತಕ್ಕೆಗೆ ಸಿಕ್ಕನ್ ಈ ಪರಿ ಹಲವು ಅವಣಿಯಲಿ ಉರುಳುಗೆಡಿಸಲು ಬಳಿಕ ಗುಡ್ಡರು ಕೆರಳಿ ಕೆಡೆಯನುತ ಅಲ್ಲಮನ ಮೇಲೆ ಕೆಡೆಯನುತ ಅಲ್ಲಮನ ಮೇಲೆ ಉರವಣಿಸಿ ಕವಿದಿಟ್ಟು ಕರೆದರು ಕಲ್ಲ ಮಳೆಗಳನ್ನು ಕವಿದಿಟ್ಟು ಕರೆದರು ಕಲ್ಲ ಮಳೆಗಳನ್ನು. ನೋಡ್ ಮುಂದೆ ಏನ್ ಪರಿಣಾಮ ಬರ್ತದ ಅಂತಂದ್ರೆ ಅವ್ರಿಗೆ ಮತ್ತಷ್ಟು ಸಿಟ್ಟು ಬರ್ತದೆ. ನಾವು ಮಾಡೋದಕ್ಕಿಂತ ಇದು ಪಾಡಲ್ಲ, ಸರಿಯಲ್ಲ, ನಾವು ನಮ್ಮ ಗುರುಗಳನ್ನ ಕರ್ಕೊಂಡ್ ಬಂದರೆ ಈ ವ್ಯಕ್ತಿಗೆ ಪಾಠ ಕಲಿಸೋಣ ಅಂತಂದು ಅದಕ್ಕೆ ನೆರವಿ ತಾನಾಗಿಹನು. ಅವ ನೋಡಿದ್ರ ಗುಂಪಿನಾಗ ಇದ್ದವ್ರಂಗ ಅನಿಸ್ತಾನ, ಗುಂಪಿನಾಗ ಅದಾನ ಅನಿಸ್ತಾನ. ನಾವು ಅವನ್ ಬಂಧಿಸಲಿಕ್ಕೆ ಹೋದ್ರೆ ಸಿಗ್ತಾನೆ ಇಲ್ಲ. ನೆರವಿ ತಾನಾಗಿಹನು ತತ್ತಡೆ ಹೊರಗೆ ಬಂದಿಹನು. ನಾವು ಹಿಡ್ಯಾಕ್ ಹೋದ್ರೆ ನೋಡಿದ್ರೆ ಗುಂಪಿನಾಗ ಇದ್ದಂಗ ಅನಿಸ್ತಾನ, ಹಿಡ್ಯಾಕ್ ಹೋದ್ರೆ ಹೊರಗ ಇರ್ತಾನ. ನೆರವಿ ತಾನಾಗಿಹನು ತತ್ತಡೆ ಹೊರಗೆ ಬಂದಿಹ ದೂರ ಹೋಗಿಹ. ಹೊರಗೆ ಬರ್ತಾನ, ದೂರ ನಿಂತಂಗ ಮಾಡ್ತಾನೆ. ನೆರವಿ ತಾನಾಗಿಹನು ತತ್ತಡೆ ಹೊರಗೆ ಬಂದಿಹ ದೂರ ಹೋಗಿಹ ತೆರಳ ತಕ್ಕೆಗೆ ಸಿಕ್ಕ ನೀ ಪರಿ ಹಲವು ಹವಣಿಯಲಿ. ನಾವು ಏನೇನು ಹಂಚಿಕೆ ಹಾಕಿದ್ರು, ಏನೇನು ಪ್ರಯತ್ನ ಮಾಡಿದ್ರು, ಏನು ಒಂದು ಈ ತಂತ್ರಗಳನ್ನ ಅಥವಾ ನಾವು ಏನೇ ಒಂದು ಯೋಚನೆ ಮಾಡಿದ್ರೆ, ನಮ್ಮ ಹಂಚಿಕೆ ಮಾಡಿದ್ರೆ ಸಿಗವಲ್ಲ. ನೋಡ್ರಿ, ನೆರವಿ ತಾನಾಗಿಹನು ತತ್ತಡೆ ಹೊರಗೆ ಬಂದಿಹ. ನೋಡಿರ ಗುಂಪಿನಾಗ ಅದಾನ ಇದ್ದಂಗನ, ಹೊರಗ ಹಿಡ್ಯಾಕ್ ಹೋದ್ರ ಹೊರಗ ಹೋಗಿರ್ತಾನತ್ತ. ನೆರವಿ ತಾನಾಗಿಹನು ತತ್ತಡೆ ಹೊರಗೆ ಬಂದಿಹ ದೂರ ಹೋಗಿಹ. ದೂರ ಹೋಗಿ ನಿಂದಿರ್ತಾನ, ದೂರ ಸರಿತಾನ. ಹಿಂಗ ತೆರಳ ತಕ್ಕಿಗೆ ಸಿಕ್ಕ ನೀ ಪರಿ ಹಲವು ಹವಣಿಯಲಿ. ಈ ರೀತಿ ಒಂದು ಹೋಗ್ತಾ ಹೋಗ್ತಾ ನಮಗ ಸಿಗ್ತಾ ಇಲ್ಲ, ಈ ರೀತಿ ನಮಗೆ ಸಿಕ್ಕ ನೀ ಪರಿ ಹಲವು ಹವಣಿಯಲಿ. ಏನ್ ಮಾಡಿದ್ರು, ಹುರುಳಿಗೆಡಿಸಲು ಅವನನ್ನ ನಾವು ಹಿಡಿದು ಅವನ ತಾಕತ್ತಂದ ಅಥವಾ ಅವನ ಶಕ್ತಿಯನ್ನು ತೆಗೆದು ಹಾಕಿ ಅವನನ್ನ ಹುರುಳು ಮಾಡ್ಬೇಕಂದ್ರೆ, ನಿಸ್ಸತ್ತು ಮಾಡ್ಬೇಕಂತಂದ್ರೆ ಹುರುಳುಗೆಡಿಸಲು ಬಳಿಕ ಗುಡ್ಡರು ಕೆರಳಿ ಕೆಡೆಯನು ತಲ್ಲಮನ ಮೇಲ್ ಉರವಣಿಸಿ ಕವಿದಿಟ್ಟು ಕರೆದರು ಕಲ್ಲು ಬಳೆಗಳನ್ನು. ನೋಡ್, ಅವಾಗ ಏನಾಗ್ತದಂದ್ರೆ, ನಾವು ಈ ವ್ಯಕ್ತಿಯನ್ನ ಸತ್ವಹೀನ ಮಾಡ್ಬೇಕಂತೀವಿ, ಆದ್ರೆ ಈ ವ್ಯಕ್ತಿ ನಮಗ್ ಒಟ್ಟು ಸಿಗ್ತಾನ ಇಲ್ಲ. ಉರುಳುಗೆಡಿಸಲು ಬಳಿಕ ಗುಡ್ಡರು ಕೆರಳಿ ಸಿಟ್ಟಿಗೆದ್ದು ಕೆಡೆ ಎನ್ನುತ್ತ ಅಲ್ಲಮನ ಮೇಲ್ ಉರವಣಿಸಿ
ಕವಿದಿಟ್ಟು ಕರೆದರು ಕಲ್ಲು ಮಳೆಗಳನ್ನು ನೋಡ್ರಿ. ಅಲ್ಲಮ್ಮ ಪ್ರಭುಗಳ ಮೇಲೆ ಸುತ್ತುವರಿದು ನಿಂತ, ಎಲ್ಲಿ ಆ ಕಡೆನೂ ಓಡಿ ಹೋಗ್ಲಾಕ್ ಬರ್ಲಾರ್ದಂಗ ಉರವಣಿಸಿ ಎಲ್ಲಾ ಕಡೆ ನಿಂತ ಹಂಗ. ಆಮೇಲೆ ಏನ್ ಮಾಡಿದ್ರು, ಮೊದ್ಲ ಅವ್ರ ಕಲ್ಲು ಸಾಕಷ್ಟು ಇರ್ತಾವಲ್ಲೇ, ಒಂದೊಂದು ತಗೊಂಡ್ ಹಂಗ ಕಲ್ಲಿನ ಮಳೆ ಕರೀತಾರ. ಕೆರಳಿ ಕೆಡೆಯಲ್ಲ ಮನ ಮನ ಉರವಣಿಸಿ ಕವಿದಿಟ್ಟು ಕರೆದರು ಕಲ್ಲ ಮಳೆಗಳನ್ನು. ಅಂದ್ರೆ ಕಲ್ಲಿನ ಮಳೆ ಸುರಿಸ್ತಾರಂತ ಅವರು. ಕಲ್ಲಿನ ಮಳೆ ಸುರಿಸ್ತಾರ. ಕಲ್ಲಿನ ಮಳೆ ಒಂದು ಕಲ್ಲ ಬಡದ್ರ ರಗಡೆ ಆಗ್ತತಿ. ಯಾವಾಗ ಸ್ಥೂಲ ಶರೀರ ಇದ್ರ, ಸ್ಥೂಲ ಶರೀರಕ್ಕ ಒಂದು ಕಲ್ಲ ಬಡದ್ರ ಅದ್ರ ಭಾರ ಚಲೋ. ಯಾವ್ರಿಗೆ ಒಂದು ಕಲ್ಲು ಬಂದ್ ಬಡದ್ರ ಸರಳ ದವಾಖಾನಿಗೆ ಹೋಗುದಾಗ್ತದ. ನೆರವಿ ತಾನಾಗಿ ಹನು ತತ್ತಡೆ ಹೊರಗೆ ಬಂದಿಯ ದೂರ ಹೋಗಿಯ ತೆರಳ ತಕ್ಕೆಗೆ ಸಿಕ್ಕ ನೀಪದಿ ಹಲವು ಹವಣಿಯಲ್ಲಿ ಹುರುಳುಗೆಡಿಸಲು ಬಳಿಕ ಗುಡ್ಡರು ಕೆರಳಿ ಕೆಡೆಯಲು ಕಲ್ಲಮನ ಮೇಲುರುವಣಿಸಿ ಕವಿದಿಟ್ಟು ಕರೆದವು ಕಲ್ಲು ಮಳೆಗಳನ್ನು. ಹಂಗ ಅವನ್ನ ಸುತ್ತುವರೆದು ನಿಂತು ಕಲ್ಲಿನ ಮಳೆಗಳನ್ನೇ ಅಲ್ಲಮ್ಮ ಪ್ರಭು ಮ್ಯಾಲ ಅವರು ಕೆಲಸಗಾರರು ಮಳೆಗರೀತಾರೆ ಕಲ್ಲಿಂದು ಅಂತ ಹೇಳುವಲ್ಲಿ ಈ ಪದ್ಯ ಮುಗಿತದ. ಮತ್ತು ಇವತ್ತಿನ ಒಂದು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತದೆ. ಎಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯ ಬಾಗಲಕೋಟೆ ಅಪ್ಪಾಜಿಯವರಲ್ಲಿ ಒಂದು ವಿನಂತಿ ಸರ್. ಹೇಳ್ರಿ. ತಾವು ಇದು ಅಲ್ಲಂ ಪ್ರಭು ಅವ್ರದ್ರಿ, ಯಾವ ಕೃತಿಯನ್ನು ಸಂಪಾದನೆ ಮಾಡಿದ್ರಿ? ಯಾರ ಮಾಡಿದ ಸಂಪಾದನೆ ಇದನ್ನ ಅಲ್ಲಿ ಬಳಸ್ತೀರಿ ಸರ್? ನಾನೇ ಬಸವನಾಳ್ರಿ. ಬಸವನಾಳವ್ರ ಸರ್. ನಾ ಎಸ್ ವಿದ್ಯಾಶಂಕರ್ ಅವ್ರು ತರ್ಸೇನ್ರಿ ಮೊನ್ನೆ. ಅಯ್ಯೋ, ಅವ್ರ ವಚನನೇ ಕೊಟ್ಟಿಲ್ರಿ ಒಟ್ಟ. ಅದು ಟೈಲಿ ಆಗೋಲ್ಲಾಗಿತ್ರಿ. ಮನೆಯಿಂದ ಕೇಳ್ಬೇಕಂದ್ರ ನಾನು ಮಾಳೆ ಸರ್ ಇವ್ರು ಹಾಕ್ಯಾರಲ್ಲ ಮುರಾಳಿ ಅವರು, ಅದ್ರಾಗ ವಚನ ಸದ ಕೊಟ್ಟಾರ ನೋಡ್ರಿ. ಸರಿ, ಐತ್ರಿ 556 ಪುಟ ಸರ್. ಇರ್ಲಿ, ಅದನ್ನ ಮತ್ ನೀವು ಅದನ್ನ ಡೌನ್ಲೋಡ್ ಮಾಡಿ ಅದನ್ನ ರೆಫರ್ ಮಾಡ್ಬೇಡ್ರಿ. ಅವ್ರು ಕೆಲವೊಬ್ರು ಏನೇನ್ ಮಾಡ್ಯಾರ ಹೇಳಕ್ ಸರಿ ಸರಿ ಏನಂದ್ರಿ, ಅವ್ರಿಗೆ ಈ ಮುಖ್ಯವಾಗಿ ಈ ಗುಪ್ತ ಮಾರ್ಗ ಮತ್ತು ವಿರಳ ಮಾರ್ಗ, ಶಿವಮಾರ್ಗದ ಆಚರಣೆಯವರ ಸ್ಪರ್ಶನ ಇರೋದಿಲ್ಲ. ಹಿಂಗಾಗಿ ನೀವು ಹೇಳುವಂತದ್ದು ಸಿಗವಲ್ರಿ ಸರ್ ನಮಗೆ. ಬಸವನಾಡ ಸಿಗುದಿಲ್ರಿ. ನಾ ತಗೊಂಡು ಸರ್ ಇನ್ನೊಂದು ಹಂಗ ಒಂದು ನಿಮಿಷ ರೀ. ನಮ್ಮ ಪ್ರಭುಲಿಂಗ ಮೇಲೆ ಕನ್ನಡ ಅನುವಾದನವ್ರ SS ಉಕ್ಲಿ ಅಂತ ಹೇಳಿ ಮುಗಿದವ್ರು ಸರ್. ಅವರು ಚಾಮರಸನ ವಿರಚಿತ ಪ್ರಭುಲಿಂಗ ಲೀಲೆಯನ್ನ ಕಾವ್ಯಾನುವಾದ ಮಾಡ್ಯಾರ ಸರ್ ಅವರು. ಮುಂದು S ವಿದ್ಯಾಶಂಕರ್ ಅವ್ರು ಮಾಡಿದ್ದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾನ್ಯ ತರಿಸಿನಿ ಸರ್. ವಿದ್ಯಾಶಂಕರ್ ಅವ್ರದನ್ನ ನೋಡಬಾರ್ದು. ಒಟ್ಟಕ್ಕೆ ನನಗೆ 2-3 ಆತ್ರಿ. ನಾನು ಅವ್ರದ್ದು. ಯಾಕಂದ್ರೆ ಅವ್ರಿಗೆ ಆ ಒಂದು ಮಾರ್ಗದ ಆಚರಣೆಯವರ ಸ್ಪರ್ಶತೆ ಇಲ್ಲ ಅನ್ನೋದ್ರಿಂದಾಗಿ ಅವರು ಆ ವಚನಗಳು ಹೇಳುವಂತ ಒಂದು ವಸ್ತುವನ್ನ ಆ ಗತಿ ಪ್ರತಿಬಿಂಬಿಸ್ತದ ಅನ್ನೋದು ಗೊತ್ತಾಗುದಿಲ್ಲ ಸರ್. ನಾನು ಬಹಳಷ್ಟು ಸಲ ಅಬ್ಸರ್ವ್ ಮಾಡೀನ್ರಿ. ಇದಕ್ಕ ಅದು ಮುಂದೆ ಇಟ್ಕೊಂಡು ನೋಡಿದಾಗ ಒಂದರ ನುಡಿ ವಚನ ಬಯಟ್ ಮಾಡ್ಬೇಕು ನೋಡು ಅಂತಂದ್ರೆ ಅದಕ್ಕೆ ಟೆಲಿನ ಆಗವಲ್ಲ ಸರ್. ನಾನು ಇದನ್ನ 1978 ತಗೊಂಡ್ರಿ. 8 ರೂಪಾಯಿ ಕಿಮ್ಮತ್ ಏನ್ರಿ. ಎಜುಕೇಶನ್ ಅಸೋಸಿಯೇಷನ್ ಧಾರವಾಡ ಅವರು ಪ್ರಕಟ ಮಾಡಿದ್ರಿ. ಸಸಿ ಬಸವನಾಳನ್ರಿ. ಬಸವನಾಳರನ್ನು ಕ್ವಶನ್ ಮಾಡಕ್ ಯಾರಿಗೂ ಸಾಧ್ಯ ಇಲ್ರಿ. ಸರಿ ಸರಿ ಸರಿ. ನಾನ್ ದುಂಡಪ್ಪ ಮಾಳೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಶರಣಾರ್ಥಿಗಳು.